ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ ಇತ್ತೀಚೆಗೆ ಟಾಟಾ ಕಂಪನಿಯ ಹೆಲಿಕಾಪ್ಟರ್ ಘಟಕದ ಉದ್ಘಾಟನೆ ಸಮಾರಂಭವು ನಡೆದಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡದಿರುವುದು ಹಾಗೂ ಆಹ್ವಾನಿಸದಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತು ಶಾಸಕರು ಸೇರಿದಂತೆ ಸ್ಥಳೀಯ ಪ್ರತಿನಿಧಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೇಮಗಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಟಾಟಾ ಹೆಲಿಕಾಪ್ಟರ್ ಘಟಕದ ಉದ್ಘಾಟನಾ ಸಮಾರಂಭದ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ವೇಮಗಲ್ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷರು, ನಮಗೆ ಮರ್ಯಾದೆ ಇಲ್ಲ ಎಂದು ನಾವು ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದೆವು ಎಂದು ಹೇಳಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಟಾಟಾ ಕಂಪನಿಗೆ ವೇಮಗಲ್ ಪಟ್ಟಣ ಪಂಚಾಯಿತಿ ವತಿಯಿಂದ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಅದರಲ್ಲೂ ಮುಖ್ಯವಾಗಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದೆ. ಆದರೂ ಟಾಟಾ ಕಂಪನಿಯು ಪಟ್ಟಣ ಪಂಚಾಯಿತಿ ಪ್ರತಿನಿಧಿಗಳನ್ನ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನಿಸದಿರುವುದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಶಾಸಕರು, ನಾವು ಟಾಟಾ ಕಂಪನಿಗೆ ಎಚ್ಚರಿಕೆ ನೀಡಲು ನಿರ್ಧರಿಸಿದ್ದೇವೆ. ಅಗತ್ಯವಿದ್ದರೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಕಂಪನಿಗೆ ಹೋಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಬಗ್ಗೆಯೂ ಚಿಂತನೆ ನಡೆಸಲಾಗುವುದು ಎಂದಿದ್ದಾರೆ. ಸ್ಥಳೀಯ ರೈತರಿಗೆ ಮತ್ತು ಅವರ ಮಕ್ಕಳಿಗೆ ಉದ್ಯೋಗಾವಕಾಶಗಳನ್ನ ನೀಡದೆ ಹೊರಗಿನಿಂದ ಬಂದವರಿಗೆ ಕೆಲಸ ನೀಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕರು, ವೇಮಗಲ್ನಲ್ಲಿರುವ ಕೈಗಾರಿಕೋದ್ಯಮಿಗಳ ಸಭೆ ಕರೆದು ಎಲ್ಲಾ ಕೈಗಾರಿಕೆಗಳಿಗೆ ನೋಟಿಸ್ ನೀಡುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬೆಳವಣಿಗೆಯು ಸ್ಥಳೀಯ ಆಡಳಿತ ಮತ್ತು ಕೈಗಾರಿಕೆಗಳ ನಡುವಿನ ಸಂಬಂಧದ ಬಗ್ಗೆ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ನಾವು ಹೋಗ್ತಾ ಇರೋದು ಅದನ್ನ ಫೀಡರ್ ಚೇಂಜ್ ಮಾಡಿ ಮೊನ್ನೆ ಮೀಟಿಂಗ್ ಗಲಾಟೆ ಮಾಡಿದ್ರೆ ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡಬೇಕು. ಅವ್ರೇನಾದ್ರು ಫೀಡರ್ ನ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ. ಇಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ವೇಮಗಲ್ ಟೌನ್ ಅಲ್ಲಿ. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ, ನಮ್ಗೆ ತಕರಾರು ಇಲ್ಲ. ಅದು 1 ವರ್ಷ ಆಗಿದೆ ಅದು ರೆಡಿಯಾಗಿ, ಇನ್ನ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದು ದಿವಸ ನಾವು ಅದನ್ನ ವಾರ್ನ್ ಮಾಡೋಣ. ಅವ್ರಿಗೆ ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ನನ್ನ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ. ನಾನು ಹೋದ ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ. ಈ ಸಲಿನೂ ನಾವು ನೋಡೋಣ. ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಇವ್ರಂತ ಕಟ್ ಮಾಡಕ್ ನಮ್ಗೆ ಬರೋದಿಲ್ಲ. ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ರಿವರ್ಸ್ ಅಲ್ಲಿ ಹೊರಟು ಹೋಯ್ತು, ಆಟೋಮೆಟಿಕ್ ಹೋಗುತ್ತೆ, ತೊಂದರೆ ಏನಿಲ್ಲ. ನೀವು ಮಾಡಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಟ್ಯಾಕ್ಟರ್ ಇರೋದು ನಮ್ಮ ರೈತ ಅದಕ್ಕೆ ಇಟ್ಕೊಳ್ಬೇಕು. ನಾವು ಅದನ್ನ ಮಾಡ್ತೀವಿ. ಆ ಕೆಲಸ ಮಾಡಿ ಯಾರು ಬಂದ್ರೆ ಅವ್ರು ನೋಡ್ತೀವಿ. ನಾವು ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇವ್ರು ಎಲ್ಲಿಂದಾನೋ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಅವರಿಂದ ಏನು ಉಪಯೋಗ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ನಮ್ಗೆ ವಾಚ್ಮ್ಯಾನ್ ಕೆಲಸ, ಬಾತ್ರೂಮ್ ತೊಳೆಯೋ ಕೆಲಸ, ರೋಡ್ ಕ್ಲೀನ್ ಮಾಡೋ ಕೆಲಸ ಇದು. ಅವ್ರು ಬೇರೆ ಕಡೆಯಿಂದ ಯಾರ್ಯಾರೋ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಸಿಷನ್ ಕಾರ್ಗಳು ಕೊಟ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಯಾವುದೇ ಆಗಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದಲ್ಲಿ ಲೈಸೆನ್ಸ್ ಬರುತ್ತಲ್ಲ, ಇದು ಖಾತೆಗಳು ಬರುತ್ತಲ್ಲ, ಖಾತೆಗಳು ಬರುತ್ತೆ. ಖಾತೆಗಳು ಬಂದಾಗ ಯಾವುದು ಖಾತೆ ಮಾಡ್ಬೇಕು ಅವ್ರಿಗೆಲ್ಲ. ನೋಡೋಣ ಏನಾಗುತ್ತೋ ಅವ್ರ ಜೊತೆ ಇಂಡಸ್ಟ್ರಿ ಅವರ ನಾವು ಅಂತ ನೋಡೋಣ. ಜನಪ್ರತಿನಿಧಿ ಪ್ರಭಾವ ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಜನಪ್ರತಿನಿಧಿ ಪ್ರಭಾವ ಯಾವ ತರ ಆಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ತಲೆ ಕೆಡಿಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಒಳಗಡೆ ಸೇರಿಸಲು ಮಾಡೋದಕ್ಕೆ. 5 ಲಕ್ಷ ಕೇಳಿ ಇಟ್ಕೊಂಡಲ್ಲ, 5 ಲಕ್ಷ ಹಾಕಿ ಅವ್ರು ಇದು ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವ್ ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು 5 ಲಕ್ಷ ಹಾಕೊಂಡು ಅದರಲ್ಲಿ ಕೇಳಿ ಹಾಕ್ಬಿಟ್ಟು ಅಲ್ಲಿ ಜೆಸಿಬಿ ಅಷ್ಟು ಮುಂದೆ ಎಸ್ಟಿಮೇಟ್ ಹಾಕಿದ್ರೆ ಮಾಡ್ತಾ ಇದೀವಿ ಅಷ್ಟೇ ಅಂತ ಹೇಳಿ ಮುಗಿತಾವ ಕತೆ. ಅಲ್ಲಿ ತೆಗೆದ್ರೆ ಆಯ್ತು. ಈಗ ಬೆಳಗ್ಗೆ ಒಂದ್ಸಲಿ ಕೇಬಲ್ ಕಟ್ ಮಾಡೋದು, ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟು ಪಂಚಾಯತಿಂದ ಎಲ್ಲ ಏನೇನ್ ಬೇಕೋ ಆ ಕೆಲಸಗೆಲ್ಲ ಅವ್ರು ಮಾಡ್ಬೋದು. ತುಂಬಾ ಅಹಂಕಾರದವರು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಬಂದಿರುವಂತವ್ರು ಇಷ್ಟು ಅಹಂಕಾರ ಇದೆ ಅವರಿಗೆ. ಅವ್ರಿಗೆಲ್ಲ ನಾವು ಒಂದು ಕೆಲಸ ಕೊಡ್ಬೇಕು, ಅಷ್ಟು ಈಸಿಯಾಗಿ ಅಂತ ಅವ್ರನ್ನ ಬಿಡೋದಿಲ್ಲ. ಇವರು ಇದಕ್ಕೊಂದು ಲೆಟರ್ ಬರುತ್ತೆ, ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಲೆಟರ್ ಬರ್ತಿದೆ. ಅದು ಸ್ವಲ್ಪ ದುಡ್ಡಿನ ಅದರಲ್ಲಿ ಕೊಡ್ಸೋಣ. ಪ್ರವಾಸಕ್ಕೆ ಹೋಗಿ ಪಡೆಯಲ್ಲ ಕೊಡ್ಸೋಣ. ಮಹಾರಾಷ್ಟ್ರ ಹೋಗಿ ರಾಮಾಯಣ ಇಲ್ಲ, ನಾವು ಯೋಜನಾ ಪ್ರಾಧಿಕಾರದಿಂದ ಅಲ್ಲಿ ದುಡ್ಡಿರುತ್ತೆ. ಅದು ಇದೆ ಮೀಟಿಂಗ್, ಅದಕ್ಕೆ ಹೋಗ್ಬೇಕು. ಎಲ್ಲ ಸದಸ್ಯರು ಮನವಿ, ದಯವಿಟ್ಟು ಸಣ್ಣ ವಿಚಾರವಿದೆ. ಆಮೇಲೆ ಹೋದ್ಸರಿ ಹೇಳಿದೆ ನಾನು ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ, ಹೋದ್ಸರಿ ಮೀಟಿಂಗ್ ಅಲ್ಲಿ ಹೇಳಿದೆ ನಾವು